ವೀಕ್ಷಕರೇ, ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಒಂದು ಸ್ಪೆಷಲ್ ಡಿಶ್ಶು. ಇದೇನಪ್ಪ ಅಂತಂದರೆ ಮಕ್ಕಳು ತುಂಬ ಬೇಜಾರಾಗಿದೆಮ್ಮ, ಏನಾದರೂ ಮಾಡಿಕೊಡಿ, ಒಂದೇ ಥರ ತಿಂದು ಬೋರ್ ಆಗ್ತಿದೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಮ್ಮ ಬಾಡಿಲಿರೋ ಉಷ್ಣಾಂಶನೂ ಕೂಡ ಕಡಿಮೆ ಮಾಡ್ಬೋದು, ಮಕ್ಕಳುಗಳಿಗೆ ಆಟ ಆಡ್ತಾ ಇರ್ತಾರೆ, ತುಂಬ ಹೆಲ್ತಿ ಫುಡ್ ಅಂತ ಹೇಳಿಬಿಟ್ಟು. ಇದು ಎಲ್ಲರೂ ನೋಡಿರ್ತೀರ, ಇದು ಅಗಸೆ ಬೀಜದ ಜೊತೆಗೆ ಸ್ವಲ್ಪ ಮೆಂತ್ಯನೂ ಸೇರಿಸಿ ನೆನೆ ಹಾಕಿದ್ದೀನಿ ನಾನು. ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ನೆನೆ ಹಾಕಬೇಕು ಇದನ್ನು. ಇದು ಅಗಸೆ ಬೀಜ ನೆನೆ ಹಾಕಿ ಸ್ವಲ್ಪ 2 ಲೋಟದಷ್ಟು ಅಕ್ಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಇವಾಗ ರುಬ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ರುಬ್ಕೊಂಡಿರೋ ಮಸಾಲೆ ಈ ಥರ ಇದೆ. ಅಕ್ಕಿ ಹಿಟ್ಟು ಸ್ವಲ್ಪ ದಟ್ಟಾಗೆ ಇರಬೇಕು, ಯಾಕೆಂದರೆ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಬಿಡಿ. ಹಿಟ್ಟು ಎಷ್ಟಿದೆ ಅದಕ್ಕೆ ಸಮನಾಗಿ. ಗ್ಯಾಸ್ ಹಚ್ಚಿ ತವಾ ಇಟ್ಟು ಇದ್ರ ಮೇಲೆ ಒಂದು ಈರುಳ್ಳಿನ ಈ ಥರ ತಿರುಗಿಸ್ಬೇಕು, ಯಾಕಂದರೆ ಹಿಂದಿನ ಕಾಲದೆಲ್ಲ ಇದೇ ಥರ ಅಂತ ಮಾಡ್ತಿದ್ದು. ಇದು 2 ದೋಸೆನ ಹಾಕ್ತಾ ಇದ್ದೀವಿ. ಮಕ್ಕಳಿಗೆ ದೊಡ್ಡವ್ರಿಗೆ ಆಗಲಿ ತುಂಬ ಹೆಲ್ತಿ ಫುಡ್ ಇದು, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆ ಇದೆಲ್ಲ ತಿನ್ನಲ್ಲ ತುಂಬ ಜನರು. ನನ್ನ ಮಗ ಬಂದು ಈಗ ನೋಡಿ, ಇವನೇ ನನ್ನ ಮಗ. ಏನು ಮಾಡ್ತಿದ್ಯಮ್ಮ? ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನನ್ನ ಮಗ ಕೊಡಿಯಮ್ಮ ಫಸ್ಟು ಅಂತಿದ್ದೇನೆ. ನೋಡಿ ವೀಕ್ಷಕರೇ, ದೋಸೆ ರೆಡಿಯಾಗಿದೆ. ಇವಾಗ ನನ್ನ ಮಗ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಬಂದ ತಕ್ಷಣ ಅವನಿಗೆ ಫಸ್ಟು ಹೇಗಿದೆ ಅಂತ ಅವನೇ ಈ ಕಮೆಂಟಲ್ಲಿ ಹೇಳ್ಬೇಕು. ಹೇಗಿದೆಯಾ? ಹಾಂ, ಚೆನ್ನಾಗಿದೆಯಾ? ನೋಡಿ ವೀಕ್ಷಕರೇ, ಈ ಥರ ಮಕ್ಕಳಿಗೆ ಬಂದ ತಕ್ಷಣ ಸ್ಕೂಲಿಂದ ಏನಾದರೂ ಒಳ್ಳೊಳ್ಳೆ ಫುಡ್ ಮಾಡಿಕೊಡಿ. ಯಾಕಂದರೆ ಅವ್ನು ಕೇಳ್ತಾ ಇದ್ದ ದಿನ ಒಂದೇ ಥರ ತಿನ್ನೋಕ್ಕಾಗಲ್ಲ ಅಂತಾದರೆ, ನಮ್ಮ ಹಳ್ಳಿ ಕಡೆ ನಾವೆಲ್ಲ ಈ ಥರ ಸ್ಪೆಷಲ್ ಡಿಶ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಮಾಡ್ತಿರ್ಲಿಲ್ಲ. ಅವ್ನು ಖುಷಿ ಪಟ್ಕೊಂಡು ತಿಂತಾ ಇದ್ದಾನೆ. ಅವನದೇ ಇದ್ದಿದ್ದು. ಆದರೆ ಅಗಸೆ ಬೀಜದ ದೋಸೆ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಇರುತ್ತೆ, ಒಳ್ಳೆ ಫುಡ್ಡು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.